guest, and sir was a famous doctor and good politician. Sir, what is your name? Dr. Shivangouda Danareddy, Where are you from? Yelburga. Sir, studying and storage ಮಾಡಬೇಕು. ಸ್ಟಡಿ ಹೆಂಗೆ ಸ್ಟೋರೇಜ್ ಮಾಡ್ಬೇಕಂದ್ರೆ ಈಗ ನಾವೆಲ್ಲ ಓದ್ತೀವಿ ಮುಂಜಾನೆಯಿಂದ ಸಾಯಂಕಾಲವರೆಗೆ ನೀವು ಕ್ಲಾಸ್ಗೆ ಹೋಗಿ ಬರ್ತೀವಿ. ಹೋಗಿ ಬಂದ ನಂತರ ಮನೆಯಲ್ಲಿ ರಿಪೀಟ್ ನೀವು ಬಂದು ಸ್ಕೂಲ್ನಲ್ಲಿ ಟೀಚರ್ಸ್ ಏನೇನು ಹೇಳಿದ್ರು ಅದನ್ನು ಹೊಳ್ಳಿ ಬಂದು ನೀವು ರಿವಿಷನ್ ಮಾಡಬೇಕು. ಅದೇ ರೀತಿ ಆ ರಿವಿಷನ್ ಮಾಡಬೇಕಾದ್ರೆ ಒಂದು ಥಾಟ್ ಕೊಟ್ಕೋಬೇಕು. ನಾವು ಜೀವನದಲ್ಲಿ ಒಂದು ಥಾಟ್ ಕೊಟ್ಕೊಂಡು ಒಂದು 5 ಮಿನಿಟ್ಸ್ ನಾವು ಮೆಡಿಟೇಷನ್ಗೆ ಹೋಗಿ ಇವತ್ತು ನಾವು ಏನೇನು ಕೇಳಿ ಬಂದೀನಿ ಅದನ್ನೆಲ್ಲ ನೀನು ಧ್ಯಾನದಲ್ಲಿ ಈ ಅಭ್ಯಾಸ ಆಗಿರೋದ್ರಿಂದ ನೀವು ಸ್ಟಡಿ ಮಾಡ್ತಾ ಇರೋದ್ರಿಂದ ಏನು ಮಾಡಬೇಕು, ಕ್ಲಾಸ್ನಲ್ಲಿ ಟೀಚರ್ಸ್ ಯಾವುದಾದ್ರು ಏನು ಹೇಳುತ್ತೆ ಧ್ಯಾನ ಥರ ಕುಂತು 10 ನಿಮಿಷದಲ್ಲಿ ಅದನ್ನೆಲ್ಲ ರಿವಿಷನ್ ಮಾಡ್ಬೇಕು ನಿಮ್ಮ ಮೆದುಳಿನಲ್ಲಿ. ಮತ್ತು ಅದನ್ನೇ ಬಂದು ರೈಟಿಂಗ್ ಒಳಗೂ ಬರೆದು ತೆಗೆದುಬಿಟ್ಟು ಒಟ್ಟು ಯಾವುದೇ ಸ್ಟಡಿ ಮಾಡ್ಬೇಕಂದ್ರೆ ಒಂದು 5 ನಿಮಿಷ ನೀವು ಥಾಟ್ ಕೊಟ್ಕೊಂಡು ಧ್ಯಾನ ಮಾಡಿ ಓದಿದರೆ ಅದು ಸ್ಟೋರೇಜ್ ಹೆಚ್ಚಿಗೆ ಆಗುತ್ತೆ. ನಾವು ಮೆಡಿಟೇಷನ್ ಮಾಡೋದ್ರಿಂದ ಮೊದಲೆಲ್ಲ ನಾನು ಅದ್ರ ಬಗ್ಗೆ ಒಲವು ಇರಲಿಲ್ಲ. ಗುರೂಜಿಯವರಿಗೆ ನಾನು ಬಸವ ಗುರೂಜಿಯವ್ರಿಗೆ ಬಂದು ಭೇಟಿ ಆದ ಅವನ್ನೆಲ್ಲ ತಿನ್ನಬಾರ್ದು. ಅವ್ನು ಜಾಸ್ತಿ ಆರೋಗ್ಯಕ್ಕೆ ಭಾಳ ತುಂಬ ಹಾನಿಕರ. ಅದ್ರೊಳಗೆ ಏನಿರುತ್ತೆ ಪ್ಲಾಸ್ಟಿಕ್ಕಿನ ಅಂಶ ಇರುತ್ತೆ. ಮತ್ತು ಬಿಸ್ಕಿಟ್ ಅವು ತಿನ್ನೋದ್ರಿಂದ ಡೈಜೆಷನ್ ಆಗಿಲ್ಲ. ಅದಕ್ಕೆ ಬಿಸ್ಕಿಟು, ಚಾಕ್ಲೇಟು, ಕುರ್ಕುರೆ ಇಂಥವೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನೀನು ಏನು ಮಾಡ್ಕೊಂಡು ಡ್ರೈ ಫ್ರೂಟ್ಸು, ದ್ರಾಕ್ಷಿ ಮತ್ತು ಹಣ್ಣುಗಳನ್ನ ತಿನ್ನಬೇಕು. ವೆರೈಟಿ ತರಕಾರಿಗಳನ್ನ ತಿನ್ನಬೇಕು, ಹಸಿ ತರಕಾರಿಗಳನ್ನು. ಅದ್ರ ಜೊತೆಗೆ ಆಯುರ್ವೇದದಲ್ಲಿ ಬರುವಂಥ ಒಂದು ಶಂಖಪುಷ್ಪಿ ಅಂತ ಬರುತ್ತೆ. ಆ ಶಂಖಪುಷ್ಪಿ ಘೃತ ಅಂತ ಬರುತ್ತೆ, ಅದನ್ನು ತೊಗೋಬೋದು. ಬ್ರಾಹ್ಮಿ ಘೃತ ಅಂತ ಬರುತ್ತೆ. ಇವು ಆಯುರ್ವೇದಿಕ್ ಮೆಡಿಸಿನಲ್ಲಿ ಒಳ್ಳೆಯ ಒಂದು ಬ್ರೈನ್ ಸ್ಟಿಮ್ಯುಲೆಂಟ್ ಕೊಡೋಂಥ ಮೆಡಿಸಿನ್ಸ್ ಇವು. ಅದನ್ನು ದಿನ ಮಾರ್ನಿಂಗು ಈವ್ನಿಂಗು ಒಂದು ಬ್ರಾಹ್ಮಿ ಘೃತರಾಗಲಿ ಇಲ್ಲ ಶಂಖಪುಷ್ಪಿ ಘೃತರಾಗಲಿ ತಿಂದರೆ ಇನ್ನೂ ಹೆಚ್ಚಿಗೆ ನಿನಗೆ ಅನುಕೂಲ ಆಗುತ್ತೆ. ನೀವು ಸ್ಟಡಿ ಸ್ಟೋರೇಜ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಸರ್, ಸ್ಟೂಡೆಂಟ್ಸ್ ಎಲ್ಲರೂ ಎಷ್ಟು ಮಿನಿಟ್ಸ್ ಮೆಡಿಟೇಷನ್ ಮಾಡಬೇಕು? ಸ್ಟೂಡೆಂಟ್ಸ್ 10 ನಿಮಿಷ ಆದರೆ ಸಾಕು ಸಫಿಷಿಯೆಂಟ್. ಅದು ಅಂದರೆ 12 ವರ್ಷದ ಮೇಲ್ಪಟ್ಟಿದ್ದವ್ರಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಅರ್ಧ ತಾಸು 1 ತಾಸು ಮಾಡಿದರೆ ಇದಾಗುತ್ತೆ. ಯಾಕಂದ್ರೆ ಬ್ರೈನಿಗೆ ಜಾಸ್ತಿ ಮಕ್ಕಳದ್ದು ಸೂಕ್ಷ್ಮ ಇದು ಇರೋದರಿಂದ ಮೆದುಳು, ಅದಕ್ಕೆ ಒಂದು 10 ನಿಮಿಷ ನೀವು ಮಾಡಿಬಿಟ್ಟು ಸ್ಟಡಿ ಮಾಡಿದರೆ ಇನ್ನೂ ನೀವು ಓದಿದ್ದು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಓಕೆ. ಈ ನಮ್ಮ ಬಸವ ಗುರೂಜಿಯವರ ಈ ಆಶ್ರಮಕ್ಕೆ ಬಂದಾಗ ಇಲ್ಲಿ ಸುತ್ತ ಕಡೆ ಒಂದು ಪರಿಸರ, ಒಂದು ಶಾಂತಿಯ ಒಂದು ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಮತ್ತು ಇಲ್ಲಿ ಬಂದರೆ ಧ್ಯಾನಕ್ಕೆ ಕೊಡಬೇಕು, ಯಾವುದೇ ಕೆಟ್ಟ ವಿಚಾರಗಳು ಬರೋಂಗಿಲ್ಲ. ಒಂದು ಒಳ್ಳೆ ಕುಂತ್ರೆ ಎಷ್ಟೊತ್ತಾದರೂ ಮನಸ್ಸಿಗೆ ಎದ್ದು ಹೋಗಕ್ಕೆ ಮನಸ್ಸಾಗಿಲ್ಲ. ಆ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದು ಎಲ್ಲ ನಮಗೆ ಒಂದು ಒಳ್ಳೆಯ ಈ ಕಡೆ ಬಂದರೆ ತಾನೇ ಅಟ್ರಾಕ್ಷನ್ ಬರುತ್ತೆ. ಯಾವ ಥರ ಅಂದರೆ ಒಂದು ಕಲ್ಲಿನಲ್ಲಿ ಒಂದು ಹೂವು ಅರಳಿರುತ್ತೆ, ಅಲ್ಲಿ ಜೇನು ದುಂಬಿಗಳು ಹುಡುಕಾಡ್ಕೊಂಡು ಯಾವ ಥರ ಆ ಹೂವನ್ನ ಹುಡ್ಕೊಂಡು ಬರ್ತಾವೆ, ಆ ಥರ ಈ ಆಶ್ರಮ ನಮಗೆ ಹುಡ್ಕೊಂಡು ಬರುವಂಥ ಒಂದು ಶಕ್ತಿ, ಈ ಪಾಸಿಟಿವ್ ಎನರ್ಜಿ ಈ ಜಗದಾಗ ಅದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.